ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಶುಭ ವಂದನೆಗಳು. ಈ ಹೊತ್ತಾರೆಯಲ್ಲಿ ಆಯ್ದುಕೊಂಡ ದೇವರ ವಾಕ್ಯದ ಭಾಗವು ಅದು ಜ್ಞಾನೋಕ್ತಿಗಳ ಪುಸ್ತಕ 30ನೇ ಅಧ್ಯಾಯ 5ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. ಎವ್ರಿ ವರ್ಡ್ ಆಫ್ ಗಾಡ್ ಈಸ್ ಪ್ಯೂರ್, ಈಸ್ ಎ ಶೀಲ್ಡ್ ಟು ದೋಸ್ ಹೂ ಪುಟ್ ದೇರ್ ಇನ್ ಹಿಮ್. ದೇವರ ವಾಕ್ಯ ಸತ್ಯವಾದದ್ದು ಮತ್ತು ದೋಷರಹಿತವಾದದ್ದು. ದೇವರ ಮಾತು ಕೀರ್ತನೆಗಾರ 12:6 ಹೇಳುವ ಮಾತೇನೆಂದರೆ, ಶುದ್ಧೀಕರಿಸಿದ ಬೆಳ್ಳಿಯಂತೆ. ದೇವರ ತನ್ನ ಮೇಲೆ ನಂಬಿಕೆ ಇಡುವವರಿಗೆ ದೈವಿಕ ಗುರಾಣಿ ಮತ್ತು ಆಶ್ರಯ ದುರ್ಗವಾಗಿದ್ದಾನೆ. ದೇವರ ವಾಕ್ಯವು ದೇವರ ವಾಗ್ದಾನಗಳಲ್ಲಿ ವಿಶ್ವಾಸವನ್ನು ಪ್ರೋತ್ಸಾಹಿಸುತ್ತದೆ. ಅವು ಪರೀಕ್ಷಿಸಲ್ಪಡುತ್ತದೆ ಮತ್ತು ಅಂತಿಮವಾಗಿ ದೇವರ ವಾಕ್ಯ ಈಡೇರುತ್ತದೆ ಎಂಬ ಸಂದೇಶ ಇವತ್ತಿನ ವಾಕ್ಯ ಪರಿಚಯದಲ್ಲಿದೆ. ಅಂದರೆ ದೇವರ ಪ್ರತಿಯೊಂದು ಮಾತು ಅವಿನಾಭಾವ ಮತ್ತು ಶುದ್ಧತೆಯಾಗಿದೆ. ದೇವರ ವಾಕ್ಯ ಈಡೇರಿದ ಭರವಸೆಗಳಾಗಿವೆ. ಗಾಡ್ಸ್ ವರ್ಡ್ ಈಸ್ ಫುಲ್ಫಿಲ್ಡ್ ಪ್ರಾಮಿಸಸ್. ದೇವರ ವಾಗ್ದಾನಗಳು ಬರೇ ಮಾತುಗಳಲ್ಲ, ಅಂತಿಮವಾಗಿ ಎಲ್ಲವೂ ಕೂಡ ನೆರವೇರುತ್ತದೆ ಎಂಬ ಸ್ಪಷ್ಟ ಸಂದೇಶ ನಮಗೆ ಬೈಬಲ್ ತಿಳಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ ದೇವರ ವಾಕ್ಯ ಭರವಸೆಯನ್ನು ನೀಡುತ್ತದೆ. ಹಾಗಾಗಿ ಇವತ್ತಿನ ಸಂದೇಶ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದೇನೆಂಬುದಾಗಿ ಹೇಳುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವವರಿಗೆ ದೇವರು ಆತನು ಯಾವಾಗಲೂ ಗುರಾಣಿಯಾಗಿದ್ದಾನೆ. ಅಂದರೆ ದೇವರಲ್ಲಿ ಆಶ್ರಯ ಪಡೆದವರಿಗೆ ಆತನ ನಿತ್ಯ ರಕ್ಷಣೆ ಯಾವಾಗಲೂ ದೊರೆಯುತ್ತದೆ. ಈ ವಾಕ್ಯವು ದೇವರ ಶಕ್ತಿಯಲ್ಲಿ, ಕೃಪೆಯಲ್ಲಿ ನಂಬಿಕೆ ಹಾಗೂ ಭರವಸೆಯನ್ನು ಇಡಲು ನಮ್ಮೆಲ್ಲರಿಗೆ ಪ್ರೋತ್ಸಾಹಿಸುತ್ತದೆ. ಆಶ್ರಯ ಎಂದರೆ ದೇವರೇ ಅಡಗುತಾಣವಾಗಿದ್ದಾನೆ. ಆತನ ಮಾರ್ಗಗಳಲ್ಲಿ ನಾವು ನಂಬಿಕೆ ಇಡೋಣ. ದೇವರು ನಮಗೆ ಆಶ್ರಯವೂ ಗುರಾಣಿಯಾಗಿ ನಮ್ಮನ್ನು ನಡೆಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ಈ ಹೊತ್ತಾರೆಗಾಗಿ ನಾವು ಮನತುಂಬಿ ಸ್ತೋತ್ರವನ್ನು ಮಾಡುತ್ತೇವೆ. ಮತ್ತೊಂದು ಹೊಸ ದಿನವನ್ನು ನಮ್ಮ ಬದುಕಿಗೆ ನೀನು ಸೇರಿಸಿ ಜೀವಿತರ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸೋದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಜೀವನದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಬಂದರೂ ಕರ್ತನೇ, ನಿನ್ನ ಪ್ರತಿಯೊಂದು ಮಾತು ನಮಗೆ ಶುದ್ಧವಾದಂಥ ಬೋಧನೆಯಾಗಿದೆ. ನೀನೇ ನಮಗೆ ಆಶ್ರಯ ದುರ್ಗವೂ ಗುರಾಣಿಯೂ ಆಗಿದ್ದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ, ನಿನ್ನ ಮಾತಿನಲ್ಲಿ ನಾವು ಭರವಸೆಯಿಂದ, ನಂಬಿಕೆಯಿಂದ ಜೀವಿಸಲು ನಮಗೆ ಕರೆ ಕೊಡುತ್ತದೆ. ಯಾಕೆಂದರೆ ನಮ್ಮ ಬದುಕಿನ ಅಡಗುತಾಣ ನೀನೇ ಸ್ವಾಮಿ. ನಿನ್ನಲ್ಲಿ ನಾವು ನಂಬಿಕೆ ಇಡುತ್ತೇವೆ. ನಾವೊಂದು ವೇಳೆ ನಂಬಿಕೆಯಲ್ಲಿ ಬಿದ್ದು ಹೋಗಿದ್ದರೆ, ವಿಶ್ವಾಸದಲ್ಲಿ ನಾವು ಘಾತುಕರಾಗಿದ್ದರೆ ನಮ್ಮನ್ನು ಕ್ಷಮಿಸು. ಮತ್ತೊಂದು ಆವರ್ತಿ ದೇವರೇ, ಈ ದಿನದೆಲ್ಲ ನಮ್ಮ ಜವಾಬ್ದಾರಿಗಳನ್ನು ನಿನ್ನ ಹಸ್ತಕ್ಕೆ ನಾವು ಸಮರ್ಪಿಸುತ್ತೇವೆ. ನಿನ್ನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಹೆಜ್ಜೆಯನ್ನಿಡಲು ನಮಗೆ ಬಲಪಡಿಸು ಸ್ವಾಮಿ. ದೇವಾ, ನಿನ್ನ ವಾಕ್ಯದ ದಿಕ್ಸೂಚಿಯಲ್ಲಿ ನಾವು ಮುಂದೆ ಸಾಗಲು ಕೃಪೆ ಕೊಡು. ಇಂದಿನ ಎಲ್ಲ ಜವಾಬ್ದಾರಿಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಕರ್ತನೇ, ನೀನು ನಮಗೆ ಆಶ್ರಯ ತಾಣವಾಗಿದ್ದು ಗುರಾಣಿಯಾಗಿದ್ದುಕೊಂಡು ನಮ್ಮನ್ನು ರಕ್ಷಿಸು. ನಮ್ಮ ಕೆಲಸ ಕಾರ್ಯಗಳಲ್ಲಿ, ವಿದ್ಯಾಭ್ಯಾಸಗಳಲ್ಲಿ, ಕುಟುಂಬದ ಜವಾಬ್ದಾರಿಗಳಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ ತೊಡಗಿರುವಾಗ ಕರ್ತನೇ, ಇಡೀ ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡು. ಈ ವಾಕ್ಯ ಸಂದೇಶ ಕೇಳುವಂಥ ಪ್ರತಿಯೊಬ್ಬರಿಗೆ ಹೊಸ ಆಶೀರ್ವಾದವನ್ನು ದಯಪಾಲಿಸು.
ನಿನ್ನ ಸಾಮೀಪ್ಯವನ್ನು ಅನುಗ್ರಹಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೇನ್.